ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ಅನ್ಕೋತೀನಿ ಎಲ್ಲರಿಗೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ನಾನು ಹೇಳ್ಕೊಡ್ತೀನಿ ಏರ್ಟೆಲ್ ಎಕ್ಸ್ಟ್ರೀಮ್ ಬಾಕ್ಸಲ್ಲಿ ಹೇಗೆ ಪೆನ್ಡ್ರೈವನ್ನು ಹಾಕೋದು ಅಂತ. ಇದು ಏರ್ಟೆಲ್ ಎಕ್ಸ್ಟ್ರೀಮ್ ಬಾಕ್ಸ್, ಅದರ ರಿಮೋಟ್, ಹಾಗೆ ಒಂದು ಫೈಲ್ಗಳನ್ನು ಇನ್ಸ್ಟಾಲ್ ಮಾಡ್ಕೋಬೇಕು. ಅದು ಹೀಗೆ ಓಪನ್ ಆಗುತ್ತೆ. ಇದು ನಿಮಗೆ ಗೂಗಲ್ ಪ್ಲೇಸ್ಟೋರ್ನಲ್ಲಿ ಹುಡುಕಬೇಕು. ನಾನು ಡೌನ್ಲೋಡ್ ಮಾಡಿದ್ದೀನಿ, ಅದಕ್ಕೆ ಮೈ ಆ್ಯಪ್ಸ್ಗೆ ಹೋಗ್ತಾ ಇದ್ದೀನಿ. ನಾನು ಮೈ ಆ್ಯಪ್ಸ್ಗೆ ಹೋಗಿ ನೀವು ಡೌನ್ಲೋಡ್ ಮಾಡಬೇಕಾಗಿರೋದು ಇಷ್ಟೇ: ಫೈಲ್ ಮ್ಯಾನೇಜರ್ ವೈಫೈ ಟ್ರಾನ್ಸ್ಫರ್ ಶೇರ್ ಮೇಡ್ ಇನ್ ಇಂಡಿಯಾ. ನಾನು ಡೌನ್ಲೋಡ್ ಮಾಡಿರೋದಕ್ಕೆ ಇದು ಓಪನ್ ಅಂತ ತೋರಿಸ್ತಿದೆ. ಹಾಗೆ ನೀವು ಒಂದು MX ಪ್ಲೇಯರ್ ಅಥವಾ VLC ಪ್ಲೇಯರನ್ನು ಡೌನ್ಲೋಡ್ ಮಾಡಬೇಕು. ನಾನು ಡೌನ್ಲೋಡ್ ಮಾಡಿದ್ದೀನಿ ಬರೀ MX ಪ್ಲೇಯರ್ TV ಅಂತಲೂ ಬರುತ್ತೆ, ಅದ್ರಲ್ಲಿ ಬರೀ ವೀಡಿಯೋಸ್ ಬರುತ್ತೆ. MX ಪ್ಲೇಯರ್ ಬೇಕಾಗಿರುತ್ತೆ ನಮಗೆ ಅಷ್ಟೇ. ಈಗ ಪೆನ್ಡ್ರೈವನ್ನು ಇನ್ಸರ್ಟ್ ಮಾಡಿ, ಅದು ಈ ಪೋರ್ಟಲ್ಲಿ. ಇಲ್ಲಿ ರೈಟ್ ಸೈಡಲ್ಲಿ ಒಂದು ಪೋರ್ಟ್ ಇರುತ್ತೆ, ಎರಡು. ಒಂದು HDMI ಮತ್ತು USB. ನಾನು ಅದಕ್ಕೆ ಫಿಕ್ಸ್ ಮಾಡ್ತಾ ಇದ್ದೀನಿ. ಫಿಕ್ಸ್ ಮಾಡಿದ ತಕ್ಷಣ ಅಲ್ಲೊಂದು ತೋರಿಸುತ್ತೆ, ಪ್ರಿಪೇರಿಂಗ್ ಸ್ಯಾಂಡ್ ಡಿಸ್ಕ್ USB ಡ್ರೈವ್ ಅಂತ. ಅದಾದಮೇಲೆ ನೀವು ಬ್ಯಾಗ್ ಬನ್ನಿ, ಅಲ್ಲಿ ಆ್ಯಪ್ಸ್ ಆ್ಯಂಡ್ ಗೇಮ್ಸ್ ಅಂತ ಇದೆ ನೋಡಿ, ಇಲ್ಲಿ ಕಾಣ್ತಿದೆಯಲ್ಲ ಅದು. ಮತ್ತು ಕೆಳಗಡೆ ಕ್ಲಿಕ್ ಮಾಡಿ ಆ್ಯಂಡ್ ಫೋಲ್ಡರ್ ಆ್ಯಂಡ್ ಎಕ್ಸ್ಪ್ಲೋರರ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಈ ಥರ ಬರುತ್ತೆ. ಅದು ಇಂಟರ್ನಲ್ ಸ್ಟೋರೇಜ್ ಅಂತ ಇದೆಯಲ್ಲ, ಅದು ನಿಮ್ಮ ಸೆಟಪ್ ಬಾಕ್ಸಿಂದು. ನಿಮ್ಮ ಪೆನ್ಡ್ರೈವ್ ಅಂತ ಧ್ರುವ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಗಿವ್ ಆಕ್ಸೆಸ್ ಅಂತ ಕೊಡಿ. ಅದಾದಮೇಲೆ ನಿಮಗೆ ಇಷ್ಟವಾದ ಫಿಲಮ್ಗಳನ್ನು, ಫೋಲ್ಡರ್ಗಳನ್ನು ತೋರಿಸುತ್ತದೆ. ನಾನು ಹಿಂದಿ ಉರಿ ಫಿಲಮ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ಸ್ಟಾರ್ಟ್ ಓವರ್ ನೋಡ್ತಿದ್ವಿ, ಸ್ಟಾರ್ಟ್ ಓವರ್ ಅಂತ ಕ್ಲಿಕ್ ಮಾಡಿದೆ. ಕ್ಲಿಕ್ ಮಾಡಿದ್ರೆ ಇಲ್ಲಿ ತೋರಿಸುತ್ತೆ, ಇದು ಮುಂದೆ ಹೋಗೋದು. ಥ್ಯಾಂಕ್ಸ್ ಫ್ರೆಂಡ್ಸ್, ಬಾಯ್. ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.